ಅವರಿವರ ನೀತಿ ನಿಬಂಧಗಳ ತೊಂದರೆಗಳೇನೂ ಇಲ್ಲ. ನಾವು ಅರ್ಧಂಬರ್ಧ ಕನ್ನಡ ಗೊತ್ತಿರುವವರಾದ್ರಿಂದ ಈ ರೀತಿಯಲ್ಲಿ ಹೇಳ್ಕೋಬಹುದು ಅಂತ ತೋರಿಸಿಕೊಟ್ಟೆ. ಇನ್ನು ಚೆನ್ನಾಗಿ ಸಂಸ್ಕೃತ ಗೊತ್ತಿರುವವರಾದ್ರೆ ಮುದಂ ದೇಹಿ ಶ್ರೀ ಕೃಷ್ಣ ಕೃಷ್ಣ ಮಾಂ ಪಾಹಿ ಗೋಪಾಲ ಪಾಲ ಕೃಷ್ಣ ಕೃಷ್ಣ. ಏಹಿ ಏಹಿ ಬಾ ಅಷ್ಟೇ. ಏಹಿ ಮುದಂ ದೇಹಿ, ನೀ ಬಾ ಆನಂದ ಕೊಡು, ಆನಂದ ಕೊಡು ಅಂತ ಕೇಳಬೇಕು. ಬಾಕಿ ಹೊಡೆದದ್ದೆಲ್ಲ ಅತ್ಯಂತ ಕ್ಷುಲ್ಲಕವಾದದ್ದು. ಶ್ರೀರಾಮಕೃಷ್ಣ ಹೇಳ್ತಾರೆ, ರಾಜನನ್ನ ಸ್ನೇಹ ಮಾಡ್ಕೊಂಡ ಮೇಲೆ ಬದನೆಕಾಯಿನ ಹೊಸ್ತಾಗಿ ಕೇಳಬೇಕೆ? ಹಣ್ಣುಗಳ ರಾಶಿನೇ ನಮ್ಮನೆ ಕಳಿಸ್ಕೊಡ್ತಾನೆ. ಹೇಗೋ ಮಾಡಿ ರಾಜನ ಪ್ರೀತಿಯನ್ನು ಸಂಪಾದಿಸಿಕೊಳ್ಬೇಕು. ಹಾಗೆ ಭಗವಂತನನ್ನ ನಾವು ಸಂಪರ್ಕಿಸಿ ಅವನನ್ನು ಕರೆದು ಅವನ ಹತ್ರ ಆನಂದವನ್ನು ಕೇಳ್ಕೊಳ್ಬೇಕು. ಶ್ರೀಕೃಷ್ಣ ಕೃಷ್ಣ ಮಾಂ ಪಾಹಿ ಗೋಪಾಲ ಬಾಲ, ಧಾವ ಧಾವ ಮಾಧವ ಶ್ರೀ ಕೃಷ್ಣ ಕೃಷ್ಣ, ನವ್ಯ ನವನೀತ ಮಹರ್ಷಿ ಕೃಷ್ಣ ಕೃಷ್ಣ. ಧಾವ ಧಾವ, ಓಡಿ ಓಡಿ ಬಾ, ಓಡಿ ಓಡಿ ಬಾ. ಭವ್ಯ ನಟನಂ ಕುರು ಶ್ರೀ ಕೃಷ್ಣ ಕೃಷ್ಣ, ಬಲಭದ್ರ ಸಹಿತ ಶ್ರೀ ಕೃಷ್ಣ ಕೃಷ್ಣ. ಉಣ್ಕೊಂಡು ಬಾ. ಭವ್ಯವಾದಂತಹ ನಟನೆ ಮಾಡ್ತಾ ಮಾಡ್ತಾ ಬಾ. ಕೃಷ್ಣ ಅಂದ್ರೆ ನಾಟ್ಯ ಇಲ್ಲ. ಭವ್ಯ ನಟನಂ ಕುರು ಶ್ರೀ ಕೃಷ್ಣ ಕೃಷ್ಣ, ನಿನ್ನ ಅಣ್ಣನ ಜೊತೆಲೇ ಬಾ. ಸಾಧು ಸಾಧು ಕೃತ ಮೀಹ ಕೃಷ್ಣ ಕೃಷ್ಣ, ಲೋಕ ಸಾಧಕ ಹಿತಾಯ ಶ್ರೀ ಕೃಷ್ಣ ಕೃಷ್ಣ. ಬೇಕಾದಷ್ಟು ಒಳ್ಳೆಯದೆಲ್ಲ ಮಾಡಿದ್ದೇನೆ, ಸಾಧುವಾದದನ್ನ ಮಾಡಿದ್ದೇನೆ. ನೀನು ಕೂಡ ಲೋಕಹಿತ ಸಾಧನೆಯನ್ನೇ ಮಾಡ್ತಕ್ಕಂಥವನು ಅಂತ ನೀನು ಬಾ. ನನ್ನ ಹಿತವನ್ನು ನೋಡಿಕೊಂಡು ಬಾ. ಲೋಕಹಿತವನ್ನೇ ಸಾಧಿಸತಕ್ಕಂತಹ ನೀನು ನನ್ನ ಹಿತವನ್ನು ಸಾಧಿಸೋದಕ್ಕೆ ಬರೋದು ಬೇಡವೆ? ನಾರದಾದಿ ಮುನಿಗೆ ಕೃಷ್ಣ ಕೃಷ್ಣ, ಶ್ರೀಮನ್ನಾರಾಯಣ ತೀರ್ಥವರದ ಕೃಷ್ಣ ಕೃಷ್ಣ. ನಾರದಾದಿ ಋಷಿಮುನಿಗಳು ನಿನ್ನ ಹೆಸರನ್ನ ಗಾನ ಮಾಡಿದ್ದಾರೆ. ಗೇಯ ಅವರೆಲ್ಲ ನಿನ್ನ ಗುಣಗಾನವನ್ನು ಮಾಡಿದ್ದಾರೆ. ನಾರದಾದಿಗಳು ಅವನ ಗುಣಗಾನ ಮಾಡಿದ್ದಾರೆ ಅಂದ್ರೆ ಏನು ಅರ್ಥ ಆಗುತ್ತೇನೋ? ಯಾವುದೇ ಬಗೆಯ ವ್ಯಾಪಾರಿ ಮನೋಭಾವವಿಲ್ಲದಿರ್ತಕ್ಕಂತಹ ವ್ಯಕ್ತಿಗಳು ಅವರೆಲ್ಲ. ಅವರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಯಾವುದೇ ಬಗೆಯ ಲೆಕ್ಕಾಚಾರದ ಬುದ್ಧಿ ಎದುರ್ತಕ್ಕಂಥದ್ದು ಅವರ ಮುಖದಿಂದ ಹೊರಬರಲಿಕ್ಕಿಲ್ಲ, ಕಾಣೋದಿಲ್ಲ ನಿಮಗೆ. ಸಂಪೂರ್ಣ ಶರಣಾಗತಿಯಿಂದ ಕೂಡಿದಂತಹ ಮುಖಮುದ್ರೆ, ಅಂತಹ ನಿಷ್ಕಲ್ಮಶ ಮನೋಭಾವದಿಂದ ಇರ್ತಕ್ಕಂತಹ ವ್ಯಕ್ತಿಗಳು ಅವರೆಲ್ಲ. ಅವರ ಮುಖ ಅಂತ ಇರ್ತಕ್ಕಂಥದ್ದು 1 ವರ್ಷದ ಒಳಗಿನ ಮಕ್ಕಳ ಮುಖದ ಮುಗ್ಧತೆಯಿಂದ ಕೂಡಿರ್ತಕ್ಕಂಥದ್ದು. 1 ವರ್ಷ ದಾಟ್ತು ಅಂತಂದ್ರೆ ಮಾಯೆ ತುಂಬಿಕೊಂಡು ಆಗೋದು, ಮೆಲ್ಲನೆ ಮಾಯೆ. ಅದಕ್ಕೋಸ್ಕರ ಹೇಳಿದ್ದು 1 ವರ್ಷದ ಒಳಗಿನ ಮಕ್ಕಳ ಮುಖದ ಮುಗ್ಧತೆಯಿಂದ ಕೂಡಿದಂತಹ ವ್ಯಕ್ತಿಗಳು ನಾರದಾದಿ ಮುನಿಗಳು ಅಂತಂದ್ರೆ
ಕೇವಲ ಭಗವಂತನ ಧ್ಯಾನ, ಭಗವಂತನ ಜಪ, ಭಗವಂತನ ತಪ, ಭಗವಂತನ ವಿಚಾರದಲ್ಲೇ ಅವರು ಮುಳುಗಿದ್ದವರೇ ಹೊರತು ಬಾಕಿ ಉಳಿದಂತಹ ವಿಚಾರಗಳನ್ನು ಸಂಪೂರ್ಣ ತ್ಯಜಿಸಿದವರು. ಅದರಿಂದ ಅವರ ಮುಖದಲ್ಲಿ ಆ ಬಗೆಯ ದಿವ್ಯ ಮುಗ್ಧತೆ, ಅಂತಹ ಮುಗ್ಧ ಹೃದಯದಿಂದ, ನಿಷ್ಕಳಂಕ ಹೃದಯದಿಂದ ಹಾಡಿದಂಥವರು ಅವರು. ಅಂಥವರಿಂದ ಹಾಡಲ್ಪಟ್ಟವನು ನೀನು, ಅಂಥವರಿಂದ ಸ್ತುತಿಸಲ್ಪಟ್ಟವನು ನೀನು. ಉದ್ದಿನ ಬೇಳೆ ಗಿರಾಕಿಗಳಿಂದ ಸ್ತುತಿಸಲ್ಪಟ್ಟವನಲ್ಲ ನೀನು. ಅದು ಬೇಕು, ಇದು ಬೇಕು, ಅದು ಕೊಡಪ್ಪ, ಇದು ಕೊಡಪ್ಪ ಅಂತೇಳಿ ಯಮಯಾತ್ರೆಯನ್ನು ಉಂಟು ಮಾಡ್ತಕ್ಕಂಥವರಿದ್ದಾರೆ. ಅಲ್ಲಲ್ಲ, ನಾವು ದೂರೋದಿಲ್ಲ, ವಿಷಯ ಅದಲ್ಲ. ಅವರು ಅದನ್ನು ಮಾಡ್ಕೊಳ್ಳಿ ಪಾಪ. ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಪಡ್ಕೊಳ್ಳಿ. ನಾನು ಯಾತಕ್ಕಪ್ಪ ಅವ್ರ ಸ್ತುತಿಗೆ ಹೋಗುದು? ಹಾಗ ಕೇಳಕ್ ಹೋದ್ರೆ ಅಂಥವ್ರೊಬ್ರು ಇದ್ದಾರೆ ಅಂತ ತಿಳ್ಕೊಳ್ಳೋದೇ ನಮ್ದು ದುರ್ಬುದ್ಧಿ ಅಂತ ನಾನು ಹೇಳ್ಬೇಕಾಗುತ್ತೆ. ಅವರೆಲ್ಲ ಇದ್ದಾರೆ ಅಂತ ನಾನ್ಯಾತಕ್ಕೆ ತಿಳ್ಕೊಳಕ್ ಹೋಗ್ಬೇಕಪ್ಪ? ಆದ್ರೆ ಸಾಂದರ್ಭಿಕವಾಗಿ ಹೇಳಿಬಿಟ್ಟೆ. ಅಂದ್ರೆ ಈ ನಾರದಾದಿ ಮುನಿಗೇಯ ಅಂತ ಹೇಳೋ ಹೊತ್ತಿಗೆ ಅವರೆಲ್ಲ ನಿನ್ನನ್ನು ಹೊಗಳಿದ್ದಾರೆ ಅಂತನ್ನುವ ಮಾತನ್ನ ಈ ನಾರಾಯಣ ತೀರ್ಥರು ಕವಿಗಳು, ಭಕ್ತ ಕವಿಗಳು ಯಾಕೆ ಹೇಳ್ಬೇಕಾಗಿತ್ತು ಅಂತಂದ್ರೆ, ಅಂತಹ ಪರಮ ಪರಿಶುದ್ಧ ಹೃದಯರಾದಂತಹ ದಿವ್ಯ ಮುಗ್ಧತೆಯಿಂದ ಕೂಡಿದಂತಹ ವ್ಯಕ್ತಿಗಳು ನಿನ್ನ ಗುಣಗಾನವನ್ನು ಮಾಡಿದ್ದಾರೆ. ಅಂಥವನು ನೀನು ಬಾರಪ್ಪ, ಅಂತಹ ನೀನು ನನ್ನ ಬಳಿಪ್ಪ ಅಂದ್ರೆ ನಾನು ಕೂಡ ಅದೇ ಬಗೆಯ ಮುಗ್ಧತೆಯಿಂದ ಕರೆಯುವ ಪ್ರಯತ್ನ ಮಾಡ್ತಾ ಇದ್ದೀನಪ್ಪ. ನಾನು ಅಷ್ಟು ಪರಿಪೂರ್ಣವಾದಂತಹ ಮುಗ್ಧತೆಯಿಂದ ನಿನ್ನನ್ನು ಕರೆಯದೇ ಇರಬಹುದು, ಆದ್ರೆ ನನಗದೆಲ್ಲ ಗೊತ್ತು. ನಾರದಾದಿ ಮುನಿಗಳು ನಿನ್ನನ್ನ ಯಾವ ರೀತಿಯಲ್ಲಿ ಕರೆದಿದ್ದಾರೆ ಅಂತ ಅನ್ನೋದೆಲ್ಲ ಗೊತ್ತು. ಸ್ವಲ್ಪ ಅರ್ಥ ಆಗಿದೆ ಈ ಮಂಕು ಬುದ್ಧಿಗೆ. ಅಂತಹ ನಾರದಾದಿ ಮುನಿಗಳಿಂದ ಕೊಂಡಾಡಲ್ಪಟ್ಟಂತಹ ನೀನು ನನ್ನ ಬಳಿಗೂ ಬಾರಪ್ಪ. ಇಲ್ಲಿ ಏಹಿ ಮುದಂ ದೇಹಿ ಅಂತ ಬಹಳ ಪ್ರಾಮುಖ್ಯವಾಗುತ್ತೆ. ಬಾ ಅಂತ ಕರೆಯುವ ಅರ್ಥ ಅವರು ಬೇಕಾಗಿದೆ ದೇವರಿಗೆ. ಸುಮ್ಮನೆ ಕರೆದ್ರೆ ಸಾಕಾಗುವುದಿಲ್ಲ, ಅವನಿಗೆ ಉಪಚಾರ ಮಾಡಿ ಕರೀಬೇಕು. ಆ ರೀತಿಯಲ್ಲಿ ಪ್ರಾರಂಭ ಆಗಬೇಕು ನಮ್ಮ ಆಧ್ಯಾತ್ಮಿಕ ಸಾಧನೆ. ಕರೆಯೋದು 4 ವೇದ, 6 ಶಾಸ್ತ್ರ, 18 ಪುರಾಣ, 2 ಇತಿಹಾಸ, ಇವುಗಳೆಲ್ಲದರ ಸಾರ ಸಂಗ್ರಹವನ್ನು 3 ಕನ್ನಡ ವಾಕ್ಯಗಳಲ್ಲಿ ನಾನು ತಯಾರು ಮಾಡಿ ಇಟ್ಟಿದ್ದೇನೆ. ದೇವರಿದ್ದಾನೆ, ಕರೆದರೆ ಬರ್ತಾನೆ, ಕರಿಬೇಕು ಅಂತ ಅಷ್ಟೇ. ದೇವರಿದ್ದಾನೆ ಅಂತ ಹೇಳ್ತಕ್ಕಂಥದ್ದು ಸಿದ್ಧಾಂತ, ದೇವರಿದ್ದಾನೆ ಅಂತ ಹೇಳ್ತಕ್ಕಂಥದ್ದು ತತ್ವ, ಕರೆದರೆ ಬರ್ತಾನೆ ಅಂತ ಹೇಳ್ತಕ್ಕಂಥದ್ದು ಸಿದ್ಧಾಂತ, ಕರೆಯಬೇಕು ಅಂತ ಹೇಳ್ತಕ್ಕಂಥದ್ದೇ ಯೋಗ, ವ್ಯಾಕುಲ ಯೋಗ. ಆ ವ್ಯಾಕುಲತೆಯಿಂದ ಸುಮ್ಮನೆ ಕರಿತಾ ಆಗಬೇಕು. ಯಾವನನ್ನ ಕಾಣುವುದರಿಂದ ಇನ್ಯಾರನ್ನು ಕಾಣಬೇಕು ಅಂತ ಅನ್ಸೋದಿಲ್ವೋ, ಯಾವನನ್ನ ಅರಿಯುವುದರಿಂದ ಇನ್ಯಾವನನ್ನು ಅರಿಯಬೇಕು ಅಂತ ಅನ್ಸೋದಿಲ್ವೋ, ಯಾವನನ್ನು ಪಡೆಯುವುದರಿಂದ ಇನ್ಯಾವುದನ್ನು ಪಡೆಯಬೇಕು ಅಂತ ಅನ್ಸೋದಿಲ್ವೋ, ಅಂಥವನನ್ನು ನಾವು ಕರೆಯೋದು ಅಂತ ನಮ್ಗೆ ಗೊತ್ತಿರ್ಬೇಕು. ಅವನು ಬಂದು ತಾನೇ ಏನ್ ಮಾಡಬಲ್ಲ ನಮಗೆ ಅಂತನ್ನುವ ಬುದ್ಧಿ ಬಂದ್ಬಿಡುತ್ತೆ.